ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮಾವಲಿಯ ಚಿಂತನೆಯಲ್ಲಿ ಇವತ್ತಿನ ದಿನ ರಾಘವೇಂದ್ರ ತೀರ್ಥರಿಗೆ ಭಗವದ್ಭಕ್ತರ ಮೇಲೆ ಅದೆಂಥ ಪ್ರೀತಿ ಇದೆ ಅನ್ನೋದನ್ನು ಸೂಚನೆ ಮಾಡತಕ್ಕಂತಹ ಒಂದು ವಿಶಿಷ್ಟ ನಾಮ. ಓಂ ಧರ್ಮಪೀಠಾಯ ನಮಃ. ಏನು ಧರ್ಮಪೀಠ ಅಂತ ಹೇಳಿದರೆ, ಸುವರ್ಣ ಸಿಂಹಾಸನದಲ್ಲಿ ಕುಳಿತಂತಹ ಅಥವಾ ಕುಳಿತಿದ್ದ ರಾಯರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಕೃಷ್ಣಾವಧೂತರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ವಸ್ತುತಃ ರಾಯರು ತಮ್ಮ ಪೂರ್ವಾಶ್ರಮದಲ್ಲಿ ವೆಂಕಟನಾಥರಾಗಿದ್ದಾಗ ಸುವರ್ಣ ಬಿಡಿ ತಿನ್ನಲಿಕ್ಕೆ ಒಂದು ಅಕ್ಕಿಯ ಗತಿಯೇ ಇಲ್ಲದೆ ಇದ್ದಾಗ ಪೂರ್ವಾಶ್ರಮದಲ್ಲಿ ಆ ಬಂಗಾರದ ಸಿಂಹಾಸನದಲ್ಲಿ ಕುಳಿತುಕೊಂಡು ಓಡಾಡ್ತಾ ಇದ್ರು ಅಂತ ಹೇಳೋದು ಅದು ಸಾಧ್ಯವೇ ಇಲ್ಲ. ಕೂತ್ಕೊಳ್ತಾ ಇದ್ರು ಅಂತ ಹೇಳೋದು ಸಾಧ್ಯವೇ ಇಲ್ಲ. ಇನ್ನು ಸನ್ಯಾಸಿಗಳಾದ ಮೇಲೆ ಏನಾದರೂ ರಾಘವೇಂದ್ರ ತೀರ್ಥರಾದ ಮೇಲೆ ಸುವರ್ಣ ಸಿಂಹಾಸನದಲ್ಲಿ ಕುಳಿತಿದ್ದಾರಾ ಅಂತ ನೋಡಿದರೆ ಸುವರ್ಣ ಸಿಂಹಾಸನದಲ್ಲಿ ಕುಳಿತಂಥ ಇತಿಹಾಸ ಇಲ್ಲವೇ ಇಲ್ಲ. ಹಾಗಾದರೆ ಹೇಗೆ ಅಂತ ಹೇಳಿದರೆ, ರಾಘವೇಂದ್ರ ತೀರ್ಥರು ಅಂತ ಹೇಳಿದರೆ ವ್ಯಾಸತೀರ್ಥರು ಪ್ರಹ್ಲಾದರಾಜರಾಗಿದ್ದಾಗ ನರಸಿಂಹದೇವರು ಹಿರಣ್ಯಕಶಿಪುವಿನ ಆ ಸುವರ್ಣ ಸಿಂಹಾಸನದಲ್ಲಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಕರುಳಿನ ಮಾಲೆಯನ್ನು ತನ್ನ ಕೊರಳಿನಲ್ಲಿ ಹಾಕಿಕೊಂಡು ಹಿರಣ್ಯಕಶಿಪುವಿನ ಮಗನಾದಂಥ ಪ್ರಹ್ಲಾದರಾಜನನ್ನು ತನ್ನ ಜೊತೆ ಸಿಂಹಾಸನದಲ್ಲಿ ಕುಳಿತುಕೊಂಡಂಥ ಕಥೆಯನ್ನು ನಾವು ಇವತ್ತಿನ ದಿನ ಕೇಳ್ತೇವೆ. ಹಾಗಾಗಿ ಪ್ರಹ್ಲಾದರಾಜರಾಗಿದ್ದಾಗ ಸುವರ್ಣ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದಾರೆ. ಅದೇ ಪ್ರಹ್ಲಾದರಾಜರು ವ್ಯಾಸತೀರ್ಥರಾದಾಗ ಸುವರ್ಣ ಸಿಂಹಾಸನದಲ್ಲಿ ಕುಳಿತುಕೊಂಡೇ ಇವತ್ತಿನ ದಿನ ಅನೇಕ ರೀತಿಯಾದ ಉತ್ಸವಗಳನ್ನು ನೋಡ್ತಾ ಇದ್ರು. ವಿಜಯನಗರದ ಅರಸನಾದ ಕೃಷ್ಣದೇವರಾಯನಿಗೆ ಬಂದಂಥ ಕುಹುಯೋಗವನ್ನು ಪರಿಹಾರ ಮಾಡಲಿಕ್ಕೆ ಅವನ ಸಿಂಹಾಸನದಲ್ಲಿ ಕುಳಿತಂಥ ಇತಿಹಾಸವನ್ನು ನಾವು ನೋಡ್ತೇವೆ. ಇವತ್ತಿಗೂ ಕೂಡ ವ್ಯಾಸತೀರ್ಥ ಪರಂಪರೆಯಲ್ಲಿ ಬಂದಂಥ ಯತಿಗಳು ಆ ವ್ಯಾಸತೀರ್ಥರು ಯಾವ ಸುವರ್ಣ ಖಚಿತವಾದ ಸಿಂಹಾಸನದಲ್ಲಿ ಕುಳಿತುಕೊಂಡು ಆ ಉತ್ಸವವನ್ನು ಮಾಡಿಸಿಕೊಳ್ತಾ ಇದ್ರೋ ಆ ಉತ್ಸವದ ಪರಂಪರೆಯನ್ನು ಇವತ್ತಿನ ದಿನ ನಾವು ನೋಡ್ತೇವೆ. ಹಾಗಾಗಿ ತಮ್ಮ ಪೂರ್ವಾವತಾರದಲ್ಲಿ ಪ್ರಹ್ಲಾದರಾಜರಾಗಿದ್ದಾಗ ವ್ಯಾಸತೀರ್ಥರಾದಂಥ ಸಂದರ್ಭದಲ್ಲಿ ಸುವರ್ಣ ಖಚಿತ ಸಿಂಹಾಸನದಲ್ಲಿ ಕುಳಿತುಕೊಂಡು ಭಕ್ತರಿಗೆ ಜನರಿಗೆ ಅನುಗ್ರಹವನ್ನು ಮಾಡಿದಂತಹ ಒಂದು ದಿವ್ಯ ರೂಪ ಅದು ರಾಘವೇಂದ್ರ ತೀರ್ಥರು ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಇಲ್ಲ. ಅಂತಹ ಸುವರ್ಣ ಸಿಂಹಾಸನದಲ್ಲಿ ಕುಳಿತು ರಾಜನ ಕುಹುಯೋಗವನ್ನು ಪರಿಹಾರ ಮಾಡಿದ, ಅನೇಕ ಜನರ ಕಷ್ಟಗಳನ್ನು ಪರಿಹಾರ ಮಾಡಿದಂತಹ ರಾಯರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳಿ ಕೃಷ್ಣಾವಧೂತರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ.